ಮೊದಲನೇದಾಗಿ ಈ ಉಳಿಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ 5 ವರ್ಷದ ಅವಧಿಗೆ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ರಂಗನಾಥ್ ಮತ್ತು ಈರಣ್ಣನವರಿಗೆ ಶುಭಾಶಯಗಳನ್ನು ಕೋರ್ತಾ, ಹಾಗೆಯೇ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ನಮ್ಮ 13 ಜನ ಸಂಘಕ್ಕೆ ಆಯ್ಕೆಯಾಗಿರ್ತಕ್ಕಂಥವ್ರಿಗೂ ಅವ್ರಿಗೂ ಸಹ ಶುಭಾಶಯ ಕೋರ್ತಾನೆ. ನಮ್ಮದು ಈ ಹಾಲು ಉತ್ಪಾದಕರ ಸಹಕಾರ ಸಂಘ 81-82ರಲ್ಲಿ ಸ್ಥಾಪನೆಯಾಗಿದ್ದು ಈ 37 ವರ್ಷಗಳ ಕಾಲ ನಡ್ಕೊಂಬಂದಿದೆ. ಈ ಹಿಂದಿನ 5 ವರ್ಷದ ಅವಧಿಯಲ್ಲಿ ನಮ್ಮ ಸಂಘಕ್ಕೆ ಒಂದು ನಿವೇಶನವನ್ನು ಖರೀದಿ ಮಾಡಿ ಸಂಘಕ್ಕೊಂದು ನಿವೇಶನವನ್ನು ದೊರಕಿಸ್ಕೊಡ್ಬೇಕಾಗಿ ಬಂದಿದೆ. ಈ ಅವಧಿಯಲ್ಲಿ ಆ ಸಂಘಕ್ಕೆ ಒಂದು ಕಟ್ಟಡವನ್ನು ಮಾಡಬೇಕು ಅಂತ ನಮ್ಮೆಲ್ಲರ ಅಭಿಲಾಷೆ ಆಗಿದೆ. ಯಾರೇ ಒಬ್ಬರು ನಾನು ಪ್ರತಿನಿಧಿ ಆದಮೇಲೆ ಯಾವುದಾದ್ರೂ ಒಂದು ನಮ್ಮ ಹೆಜ್ಜೆ ಗುರುತನ್ನು ಅಲ್ಲಿ ಬಿಟ್ಟು ಹೋಗಬೇಕು. ಬರೀ ಪ್ರತಿನಿಧಿ ಆಗೋದಲ್ಲ, ಇಲ್ಲಿ ಹಾಲು ಉತ್ಪಾದಕರಿಗೂ ಸಹ ಎಲ್ಲ ರೀತಿಯ ಸವಲತ್ತುಗಳನ್ನು ದೊರಕಿಸ್ಕೊಡ್ತಾ ಒಂದು ಕಟ್ಟಡವನ್ನು ಈ ಅವಧಿಯಲ್ಲಿ ಪೂರ್ಣಗೊಳಿಸ್ತೀವಿ ಅಂತ ಭರವಸೆ ನೀಡ್ತಾ ಈ ಮಾತನ್ನು ಮುಂದಿನ 5 ವರ್ಷದ ಅವಧಿಗೆ ಚುನಾವಣೆ ನಡೆದಿದ್ದು, ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧವಾಗಿ ಎಚ್ ರಂಗನಾಥ್ರವರು, ಉಪಾಧ್ಯಕ್ಷರಾಗಿ ಈರಣ್ಣ ಎನ್ನುವರು ಆಯ್ಕೆಯಾಗಿದ್ದು, ಇದೊಂದು ಅಭೂತಪೂರ್ವ ಸಂತೋಷದ ಒಂದು ಸಂಭ್ರಮ ಅಂತ ಹೇಳೋಕ್ಕಾಗುತ್ತೆ. ಈ 11 ಜನ ಒಂದೇ ಒಕ್ಕೊರಲಿಂದ ಎಲ್ಲರೂ ಸಹಮತದಿಂದ ಇಬ್ಬರನ್ನು ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದು ಇದೊಂದು ಐತಿಹಾಸಿಕ ಘಟನೆ ಉಳಿಗೆರೆಗೆ. ಅದಕ್ಕೆ ಮುಂದಿನ ಈ ಕಟ್ಟಡಕ್ಕೋಸ್ಕರ ಪ್ರತಿಯೊಬ್ಬರು ಎಲ್ಲ ಸದಸ್ಯರು ಒಂದು ಒಕ್ಕೊರಲಿನಿಂದ ಶ್ರಮ ವಹಿಸಿ ಕಟ್ಟಡ ಮಾಡಬೇಕು. ಈ 40 ವರ್ಷ ಆಗೈತಿ ಕಟ್ಟಡ ಇಲ್ಲ ಈ ಊರಿಗೆ. ಅದಕ್ಕೋಸ್ಕರ ಈ ಸಂಘಕ್ಕೆ ಕಟ್ಟಡ ಮಾಡಬೇಕು, ಇದೊಂದು ಸವಾಲಾಗಿ ಸ್ವೀಕರಿಸಿ ಎಲ್ಲ ಡೈರೆಕ್ಟ್ರು, ಉಪಾಧ್ಯಕ್ಷರು, ಅಧ್ಯಕ್ಷರು ಸಹ ಸವಾಲಾಗಿ ಸ್ವೀಕರಿಸಿ ಕಟ್ಟಡವನ್ನು ಮಾಡಲೇಬೇಕು ಅಂತ ನಮ್ಮ ಒಂದು ಆಶಯ. ಅದಕ್ಕೋಸ್ಕರ ನಾನು ಕೇಳ್ಕೊತಾ ಇದ್ದೆ ಅಷ್ಟೇ. ಸಂಘ ಉಳಿಗೆರೆ ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಯಾಗಿರುವಂತಹ ಎಚ್ ರಂಗನಾಥ್ ಅವರಿಗೆ ಮತ್ತು ಉಪಾಧ್ಯಕ್ಷರಾಗಿ ಈರಣ್ಣನವರು ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಮತ್ತು ಈಗ ನಾವು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮ ಏನು ಡೈರೆಕ್ಟ್ರು 13 ಜನ ಇದ್ದೀವೋ ಇಲ್ಲಿ ಎಲ್ಲರೂ ಮುಂದಿನ ದಿನಗಳಲ್ಲಿ ನಿಮ್ಗೊಂದು ಗುರಿ ಇದೆ. ಇವತ್ತು ಅಧ್ಯಕ್ಷರು ನಾವು ಡೈರೆಕ್ಟ್ರ್ ಆಗಿದ್ದೀವಿ ಅಂತ ಹೇಳಿ ನೀವು ಯಾರೂ ಮನೆ ಕೂತ್ಕೊಳ್ಳೋಂಥದ್ದಲ್ಲ. ನಿಮ್ಮ ಗುರಿ ಏನು ಅಂದರೆ ನಮ್ಮ ಸಂಘದ್ದು ಹಿಂದೆ ಇದ್ದಂಥ ಬಾಡಿ ಅವರು, ಅವಾಗಾದಂಥ ಮಾಜಿ ಅಧ್ಯಕ್ಷರುಗಳಾದಂಥ ಲಕ್ಷ್ಮೀಕಾಂತಪ್ಪನವರು ಅಥವಾ ರಾಜಣ್ಣರಾಗಿರಲಿ, ಅವತ್ತು ಎಲ್ಲ ಮೆಂಬರ್ಗಳ ಸಹಕಾರದೊಂದಿಗೆ ಒಂದು ದುಡ್ಡು ಕ್ರೋಢೀಕರಣ ಮಾಡಿ ಒಂದು ಸೈಟ್ ತಗೊಂಡಿದ್ದಾರೆ. ಅವ್ರಿಗೂ ಸಹ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ನಾನು. ಅದೇ ಥರ ಈಗ ನೀವು ಏನು 13 ಜನ ಇಬ್ಬರು ಅವಿರೋಧ ಆಯ್ಕೆ ಇದ್ದರೆ 11 ಜನ ಎಲೆಕ್ಷನ್ ಹಿಡಿದು ಗೆಲ್ಸಿರೋ ಅಂಥ ಎಲ್ಲ ಮತದಾರಿಗೂ ಈಗೇನು 11 ಗೆಲ್ಸಿರೋಂಥ ಮತದಾರಿಗಳು ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಮತ್ತು ನಿಮ್ಮ ಗುರಿ ಬಿಲ್ಡಿಂಗು ಇನ್ನು ಈ ವರ್ಷದೊಳಗೆ ಏನಾದರೂ ಮಾಡಿ, ಇನ್ನೊಂದು ತಿಂಗಳೊಳಗೆ ಪೂಜೆ ಮಾಡಿ, ಇನ್ನೊಂದು ವರ್ಷದೊಳಗೆ ಏನೋ ಮಾಡಿ ಬಿಲ್ಡಿಂಗ್ ಕಟ್ಟಿ, ನೀವು ಏನು ನಿಮ್ಮ ಬಾಡಿ ಎಲ್ಲರೂ 13 ಜನನೂ ನೀವು ಏನಾದರೂ ಒಂದು ಸಾಧನೆ, ನಮ್ಮ ಬಾಡಿ ಇತ್ತಪ್ಪ ನಾವು ಇಂಥದ್ದೊಂದು ಕೃತಿ ಮಾಡೀವಿ ಅಂತ ಹೇಳಿ ಒಂದು ಗುರಿ ಇಟ್ಕೊಂಡು ನೀವು ದಯವಿಟ್ಟು ಎಲ್ಲರ ಸಹಕಾರದೊಂದಿಗೆ ಎಲ್ಲರೂ ನೀವು ಯಾವುದು 13 ಜನನೂ ಅದೊಂದು ಗುರಿ ಇಟ್ಕೊಂಡು ಒಂದು ಬಿಲ್ಡಿಂಗ್ ಕಟ್ಟಲಿ ಅಂತ ನಾವು ಆಶಿಸ್ತೀನಿ.